ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಬೆಳಗಾವಿ ಡಿಎಚ್ಒ ಡಾಕ್ಟರ್ ಈಶ್ವರ ಗಡಾದ್ ತುರ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಕೊರೋನಾ ಸೋಂಕಿತೆ ಸರಿಯಾಗಿ ಟ್ರಾವೆಲ್ ಹಿಸ್ಟ್ರಿ ಕೊಡ್ತಾ ಇಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮನ್ನು ಯಾರು ಏನು ಅರೆಸ್ಟ್ ಮಾಡಿಬಿಡಲ್ಲ ಈ ಒಂದು ವಿಚಾರಕ್ಕೆ. ಕೋವಿಡ್ ಒಬ್ರಿಗೆ ಪಾಸಿಟಿವ್ ಬಂದಿದ್ದಾಗ ಟ್ರಾವೆಲ್ ಹಿಸ್ಟ್ರಿ ಹೇಳಪ್ಪ ನಿಂದೇನು ಟ್ರಾವೆಲ್ ಹಿಸ್ಟ್ರಿಯಲ್ಲಿ ಓಡಾಡಿದ್ದಪ್ಪ ಅಂತ ಕೇಳ್ತಾರೆ. ಇಲ್ಲಿ ಓಡಾಡಿದ್ದೆ ನೀನು ಅಂತೇಳಿ, ಯಾವ ಊರಿಂದ ಬಂದೆ, ಬಸ್ಸಲ್ಲಿ ಬಂದ್ಯಾ, ಕಾರಲ್ಲಿ ಬಂದ್ಯಾ, ಬೈಕಲ್ಲಿ ಬಂದ್ಯಾ, ಅದನ್ನು ಹೋಟೆಲಲ್ಲಿ ಊಟ ಮಾಡಿದ್ಯಾ, ಅದನ್ನು ಹೋಟೆಲಲ್ಲಿ ಉಳ್ಕೊಂಡಿದ್ಯಾ, ನೀನು ನಿಮ್ಮ ಜೊತೇಲಿ ಯಾರ್ಯಾರು ಇದ್ದರು, ಯಾರ ಸಂಪರ್ಕದಲ್ಲಿ ನೀನು ಬಂದಿದ್ದೆ, ನಿನ್ನ ಅಕ್ಕಪಕ್ಕ ಸೀಟಲ್ಲಿ ಯಾರು ಕೂತಿದ್ರು, ಇದೆಲ್ಲ ಒಂದು ಹಿಸ್ಟ್ರಿ. ಅದು ಇಟ್ಕೊಂಡಾಗ ಏನಾಗುತ್ತೆ, ಅಕಸ್ಮಾತ್ ಈ ಸೋಂಕಿತೆಯಿಂದ ಆ ಜನಗಳಿಗೂ ಸೋಂಕು ಹರಡಿದರೆ ಕೂಡಲೇ ಪತ್ತೆ ಹಚ್ಚಿ ಅವ್ರನ್ನ ಕ್ವಾರಂಟೈನ್ ಮಾಡೋದ್ರಿಂದ ಇಡೀ ಊರಿಗೆ ಇದು ಹರಡೋದು ತಪ್ಪುತ್ತೆ ಅಂತ ಜನ ತಿಳ್ಕೊಳ್ಳಿ. ಒಂದು ಕೋವಿಡ್ ಬಂದು ಅಕಸ್ಮಾತ್ ಮತ್ತೊಮ್ಮೆ ಜನತಾ ಕರ್ಫ್ಯೂ ಅಂತ ಹೇರಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ದೇಶದ ಅರ್ಥವ್ಯವಸ್ಥೆ ಪಲ್ಟಿ ಹೊಡೆದು ಬಿಡುತ್ತೆ. ಇದಿಷ್ಟೇ ಅಲ್ಲ, ನಿಮ್ಮ ಸಂಬಳಗಳಿಗೆ ಕತ್ತರಿ ಬರುತ್ತೆ, ಸಂಬಳಗಳು ಕತ್ತರಿ ಹಾಕ್ತಾರೆ. ಲಾಕ್ಡೌನ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂದರೆ ವ್ಯಾಪಾರ ವಹಿವಾಟು ನಡೆಯಲ್ಲ. ನಡೆದೇ ಇದ್ದಾಗ ನಿಮಗೆ ಸ್ಯಾಲರಿ ಸಿಗಲ್ಲ, ಅನೇಕರು ಜಾಬ್ ಕಳ್ಕೊಳ್ತಾರೆ. ಇದು ನಾನು ಮತ್ತೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಕೋವಿಡ್ ಅನ್ನೋದು ನಮಗೆ ಹೊಸ ಶತ್ರು ಏನಲ್ಲ. ಮೊದಲು ಫಸ್ಟ್ ಟೈಮ್ ಬಂದಾಗ ನಮ್ಗೆ ಗೊತ್ತಿರಲಿಲ್ಲ ಇದೇನೇನು ಮಾಡುತ್ತೆ ಈ ಕೋವಿಡ್ಡು, ಈ ವೈರಸ್ ಏನು ಮಾಡಬಲ್ಲದು ಅಂತ ನಮ್ಗೆ ಯಾರಿಗೂ ಐಡಿಯಾ ಇರಲಿಲ್ಲ. ಅದು ಬಂದಾದ ಮೇಲೆ 2 ಅಲೆ 3 ಅಲೆಗಳಲ್ಲಿ ಸಾಲು ಹೆಣಗಳು ನೋಡಿದ್ದೀವಿ ನಾವು. ಆ್ಯಂಬುಲೆನ್ಸ್ಗಳು ಸಾಲು ನಿಂತಿರೋದು ನೋಡಿದ್ದೀವಿ. ಚಿತಾಗಾರಗಳ ಮುಂದೆ 2-3 ದಿನಗಳಾದ ಮೇಲೆ ಒಂದು ಹೆಣದ ಸರದಿ ಬಂದಿರೋದು ನಾವು ನೋಡಿದ್ದೀವಿ. ಅನಾಥರಾದಂಥ ಮಕ್ಕಳನ್ನು ನಾವು ನೋಡಿದ್ದೀವಿ. ಅನಾಥರಾದರು ಮಕ್ಕಳು, ಅಪ್ಪನೂ ಹೋದರು, ಅಮ್ಮನೂ ಹೋದರು. ಕೆಲವ್ರ ಮೇಲೆ ಅಪ್ಪ ಹೋದರು, ಇಲ್ಲ ಅಮ್ಮ ಹೋದರು, ಮಕ್ಕಳೇ ಸತ್ತೋದ್ರು ಕೆಲವು ಕಡೆ. ಇದೆಲ್ಲ ನಾವು ನೋಡಿದ್ದೀವಲ್ವ. ಹಾಗಾಗಿ ಇದನ್ನು ನಾವು ಉಲ್ಬಣ ಆಗಕ್ಕೆ ಬಿಡಬಾರ್ದು. ಇದು ಪ್ರತಿಯೊಬ್ಬನ ಜವಾಬ್ದಾರಿ. ಬರೀ ದಿನೇಶ್ ಗುಂಡೂರಾವ್ದು, ಬರೀ ನರೇಂದ್ರ ಮೋದಿದು, ಬರೀ ಸಿದ್ದರಾಮಯ್ಯ ಅವ್ರದ್ದು, ಬರೀ ಒಂದು ಸರ್ಕಾರದ್ದು ನೋ. ಕಾಯಿಲೆ CM ಆರ್ಡ್ರ್ ಮೇಲೆ ಡಿಸೈಡ್ ಆಗಲ್ಲ, ಪ್ರಧಾನಮಂತ್ರಿ ಆರ್ಡ್ರ್ ಮೇಲೆ ಡಿಸೈಡ್ ಆಗಲ್ಲ. ಅದು ಇದರಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏನು ಬಿಡಿ, ನಾನು ಹೇಳಿದೆ ಇದು ನಡೆಯುತ್ತೆ, ನಾನು ಹೇಳೋದೇ ಇಲ್ಲ, ಎಲ್ಲಿಂದ ಬಂದಿದ್ದ ನಾನು ಹೇಳಲ್ಲ, ಇದೆಲ್ಲ ಬೇಡ. ಇದೆ ಯಾಕಂದರೆ ನೀವು ತಡೆದಷ್ಟು ನಮ್ಮದೇ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರುತ್ತೆ, ಆರೋಗ್ಯ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಅಲ್ಲಿ ಈ ಗರ್ಭಿಣಿ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿ ಕೊಡ್ತಾ ಇಲ್ಲ ಅಂಥೇಳಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕೊರೋನಾ ಯಾರು ಆತಂಕ ಪಡಬೇಡಿ, ಸಾರ್ವಜನಿಕರು ಕೊರೋನಾ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ ಎಲ್ಲ ಕಡೆಯಿಂದ ಸಂದೇಶ ಬರ್ತಾ ಇದೆ. ಟ್ರಾವೆಲ್ ಹಿಸ್ಟ್ರಿ ಇದೆ, ಬಟ್ ಅದು ಆಲ್ಮೋಸ್ಟ್ 1 ತಿಂಗಳು ಹಿಂದೆ ಹೋಗಿದ್ದಾರಂತೆ ಒಬ್ರು ಅಂತಾರೆ, ಒಬ್ಬರು ಅವರ ಯಜಮಾನ್ರು ಹೇಳ್ತಾರೆ ಇಲ್ಲ ಹೋಗಿಲ್ಲ ಅಂತಾರೆ. ಅದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅವ್ರ ಟ್ರಾವೆಲ್ ಹಿಸ್ಟ್ರಿ ಸರಿಯಾಗಿಲ್ಲ. ಅವ್ರು ಪುನಃ ಇದರಿಂದ ಹೋಗಿದ್ರು ಅಂತೇಳಿ ಒಬ್ಬರು ನಮಗೇನೋ ಹೇಳಿದರು, ಬಟ್ ಅವ್ರ ಯಜಮಾನ್ರನ್ನ ನಾವು ವಿಚಾರಿಸಿದಾಗ ನಾವು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ.